FM. ಒಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಾತಾಡ್ತಾ ಇದ್ದೀನಿ ಅಂಕಿತಾ. ಸೊ ನೀವು ಕರೆ ಮಾಡಬೇಕಾಗಿರ್ತಕ್ಕಂಥ ನಂಬರ್ 08065475252 ಈ ನಂಬರ್ಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಿ ಅಂತ ಹೇಳ್ತಾ, ಸೊ ಇವತ್ತು ಹೇಳ್ತಾ ಇದ್ದೆ, ಇವತ್ತು ನಾನೊಂದು ಜೋಕ್ ಹೇಳಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಸೊ ಒಂದಿನ ಏನು ಮಾಡ್ತಾರಂತೆ, ಒಬ್ಬರು ಲೇಡಿ ಇರ್ತಾರೆ ಆಯಿತಾ, ಒಂದು 50 ಇಯರ್ಸ್ ಅಂತ ತಿಳ್ಕೊಳ್ಳಿ ಅವ್ರಿಗೆ. ಸೊ 50 ಇಯರ್ಸು ಹಿಂಗೆ ಒಂದ್ಸಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿಬಿಡ್ತಾರೆ. ಸ್ಟೋರಿ ಟು ಬಿ ಕಂಟಿನ್ಯೂ. ಯಾರೋ ಕಾಲರ್ ರೆಡಿ ಇದ್ದಾರೆ, ಪಾಪ ವೈಟ್ ಮಾಡಿಸೋದು ಬೇಡ. ನೋಡಿ ನಾನು. ಹಲೋ ಹಲೋ ಹಲೋ, ಯಾರಿದು? ನಮಸ್ಕಾರ ಮೇಡಮ್, ಅರ್ಜಿ ಡಿಸ್ಟ್ರಿಕ್ಟ್ ನಿಂದ ಕಾಲ್ ಮಾಡ್ತಾ ಇರೋದು. ನಮಸ್ಕಾರ, ಹೇಗಿದ್ದೀರಾ? ಹಲೋ ಹೇಗಿದ್ದೀರಾ? ಹಲೋ, ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ನಾವು ಅರ್ಜಿ ಡಿಸ್ಟ್ರಿಕ್ಟ್ ನಿಂದ ಕಾಲ್ ಮಾಡ್ತಾ ಇರೋದು ಮೇಡಮ್. ಹೆಸರು? ನಮಸ್ಕಾರ ಮೇಡಮ್, ನಮಸ್ಕಾರ. ಚೆನ್ನಾಗಿದೆ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಸೊ ಇಲ್ಲಿ ಎಡಿಟ್ ಕಾಲ್ ಕಟ್ ಮಾಡೋದು. ಸೊ ಹಲೋ ಮೇಡಮ್, ಇಲ್ಲೂ ಆನ್ಸರ್ ಮಾಡ್ತೀರಾ, ಅಲ್ಲೂ ಆನ್ಸರ್ ಮಾಡ್ತೀರಾ, ಸೊ ಅಲ್ವಾ? ಸೊ ಸ್ಟೋರಿ ಟು ಬಿ ಕಂಟಿನ್ಯೂಡ್. ಸೊ ಲೇಡಿ ಹೇಳ್ತಾರೆ 50 ಇಯರ್ಸ್ ಆಗಿರುತ್ತೆ, ಅವ್ರಿಗೇನು ಮೈಲ್ಡ್ ಹಾರ್ಟ್ ಅಟ್ಯಾಕೋ ಏನೋ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿಬಿಡುತ್ತೆ. ಅವಾಗ ಅವ್ರು ದೇವ್ರನ್ನ ಏನು ಆಯಸ್ ಮುಗ್ದಿದ್ಯಾ, ಏನು ಕತೆ, ನೀನು ಅಲ್ಲೇ ಆಸ್ಪತ್ರೆಗೆ ಸೇರಿಸಿದ್ಯಾ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಇಲ್ಲ ನಿನ್ನ ಆಯಸ್ ಇನ್ನೂ ಇದೆ, ಇನ್ನ 10-20 ವರ್ಷ ಇದೆ, ಎಂಜಾಯ್ ಮಾಡ್ಕೊ ಅಂತ ಹೇಳ್ತಾರಂತೆ. ಸೊ ಸರಿ ಆಯಿತು ಅಂತೇಳಿ ಇನ್ನೇನು ಆಪ್ರೇಷನ್ ಎಲ್ಲ ಮಾಡ್ತಾರೆ. ಆಪ್ರೇಷನ್ ಜೊತೆಗೆ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಲೈಪೋಸಕ್ಷನು ಈ ಥರದ್ದೆಲ್ಲ ಫುಲ್ ಬೊಟಾಕ್ಸು ಫಿಲ್ಲರ್ಸು ಯಾವುದಾದ್ರು ಬೇಕೋ ಅದನ್ನೆಲ್ಲ ಸರ್ಜರಿ ಫೇಸಿಗೆಲ್ಲ ಮಾಡಿಸ್ಕೊಂಡು ಬಾಡಿನ ಫುಲ್ ಚೇಂಜ್ ಮಾಡಿಬಿಡ್ತಾರಂತೆ. ಸೊ ಆಮೇಲಿಂದ ಹೇಳ್ತೀನಿ ಏನಾಗುತ್ತೆ ಅಂತ. ಸ್ಟೋರಿ ಟು ಬಿ ಕಂಟಿನ್ಯೂಡ್ ಅಗೇನ್. ಸೊ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ ಹಲೋ, ಯಾರಿದು? ಹಲೋ, ಹಾಯ್, ನಾವು ಜಮಖಂಡಿಯಿಂದ ಮಾತಾಡ್ತೇವೆ. ನಿಮ್ಮ ಹೆಸ್ರೇನ್ರಿ? ಪ್ರಹ್ಲಾದ್. ಹೌದು. ಸೊ ಪ್ರಹ್ಲಾದ್ ಜಮಖಂಡಿಯಿಂದ ಕಾಲ್ ಮಾಡ್ತಿದ್ದೀರಾ? ಸರಿ, ಏನ್ ಮಾಡ್ಕೊಂಡಿರೋದು ಪ್ರಹ್ಲಾದ್ ಅವರು? ಕಟಿಂಗ್ ಶಾಪಲ್ಲಿ ಕೆಲಸ ಮಾಡ್ತಿದ್ದೀವಿ. ಕಟಿಂಗ್ ಶಾಪಲ್ಲಿ ಫುಲ್ಲು ಹಾಫ್ ಮೊಟ್ಟೆ ಹೊಡೀರಿ ಸರ್ ಅಂತ ಬಂದು ಕೇಳಿದ್ರೆ ಹೊಡಿತೀರಾ? ಸೊ ಹಾಫ್ ಮೊಟ್ಟೆ ಹೊಡೀರಿ ಅಂತ ಕೇಳಿದ್ರೆ ಬಂದು ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮ್, ಮಾಡಲ್ವಾ? ಯಾಕ್ರಿ? ದುಡ್ಡು ಕೊಡ್ತೀನಿ ಮಾಡ್ರಿ ಅಂತಂದ್ರೆ ಮಾಡ್ಬೇಕಲ್ವಾ, ನಿಮ್ ಕರ್ತವ್ಯ ಅಲ್ವಾ ಅದು? ಆಗಲ್ಲ ಮೇಡಮ್, ಆಗಲ್ಲ. ಎದ್ದೋಗಯ್ಯೋ ಬೇರೆ ಕಡೆ ನೋಡ್ಕೊಳ, ಇಲ್ಲಿ ಹಾಫ್ ಗಿಫ್ ಎಲ್ಲ ಮಾಡಲ್ಲ, ಫುಲ್ ಬೇಕಾ ಮಾಡ್ತೀನಿ ಅಂತ ಹೇಳ್ತೀರಾ? ಫುಲ್ ಮೊಟ್ಟೆ ಹೊಡಿಬೇಕು ಅಂದ್ರೆ ಹೊಡಿತೀನಿ, ಹಾಫ್ ಎಲ್ಲ ಹೊಡಿಯಕ್ಕಾಗಲ್ಲ ಅಂತ ಹೇಳ್ತೀರಾ? ಅದೊಂಥರ ಬೇರೆ ಇರುತ್ತೆ ಮೇಡಮ್. ಹೌದಾ? ಸರಿ, ಬೆಗ್ಗರ್ಸ್ ಬಂದು ಬಿರಿಯಾನಿ ಕೇಳಿದ್ರೆ ಏನ್ ಮಾಡ್ತೀರಾ? ಭಿಕ್ಷುಕ ಬಂದು ಬಿರಿಯಾನಿ ಕೇಳ್ತಾನೆ, ನಿಮ್ಗೆ ಬಿರಿಯಾನಿ ಮಾಡ್ಕೊಡಿ ಸರ್ ಅಂತ, ಸ್ವಲ್ಪ ಬಿರಿಯಾನಿ ಹೊಟ್ಟೆ ಹಸಿತಾ ಇದೆ ಬಿರಿಯಾನಿ ಕೊಡಿ ಅಂತಂದ್ರೆ ಏನ್ ಹೇಳ್ತೀರಾ? ಕೊಡ್ತೀವಿ ಮೇಡಮ್. ಕೊಡ್ತೀರಾ? ಹೌದು. ಮಾಡಿದ್ರೆ ಕೊಡ್ತೀರಾ, ಇಲ್ಲ ಅಂತಂದ್ರೆ ಹಂಗ್ ಮಾಡಲ್ಲ. ಒಟ್ಟು ಕೊಡ್ತೀವಿ. ಭಿಕ್ಷುಕರು ಬಂದು ಬಿರಿಯಾನಿ ಕೇಳ್ದಾಗ್ಲೂ ನಿಮ್ದು ರಿಯಾಕ್ಷನ್ ಆಯ್ತಪ್ಪ ಮಾಡ್ಕೊಡ್ತೀನಿ, ಇಲ್ಲ ಆಮೇಲೆ ಬಾ. ಅಲ್ಲ, ಖಂಡಿತ ಕೊಡ್ಬೇಕು ರಿಯಾಕ್ಷನ್. ಅವರು ಮನುಷ್ಯರೇ ಅಲ್ವಾ ರೇ, ಕೊಡ್ಬೇಕು ಅಂತಾನೆ ಹೇಳ್ತಾ ಇದ್ದೀನಿ. ಕೊಡಿ ಪಾಪ, ಕೇಳ್ತಿರ್ತಾರಲ್ಲ. ಹೋಟ್ಲು ಹೋಗಿ ತಗೊಂಡ್ ಬಂದ್. ಹಲೋ, ಹಾಯ್. ನನ್ನ ಫ್ರೆಂಡ್ಸ್ ಮಾತಾಡ್ತಾರೆ. ಕೊಡಿ, ನಾನು ಯಾರೋ ಫ್ರೆಂಡ್ ಅಂತಾನೆ ಹಾಯ್ ಅಂತ ಇದ್ದೀನಿ ಆಲ್ರೆಡಿ. ಮಾತಾಡ್ತಾರಾ? ಜಮಖಂಡಿಯಿಂದ ಫುಲ್ ಯಾರ್ಯಾರು ಇದಾರೆ ಅವ್ರಿಗೆಲ್ಲ ಕೊಡ್ರಿ. ಇನ್ನ ವಾಯ್ಸ್ ಕೇಳ್ತಾರಿ 2 ಸಲ, ನಾನು ಕೇಳ್ತೀನಿ. ಹಲೋ ಮೇಡಮ್. ಹೇಳಿ, ಯಾರಿದ್ದು? ಸತೀಶ್ ಅಂತಾರಿ? ಪ್ರಕಾಶ್, ಏನ್ ಕೆಲ್ಸ ನಿಮ್ದು? ಹಲೋ ಪ್ರಕಾಶ್, ಏನ್ ಕೆಲ್ಸ ನಿಮ್ದು? ಜಮಖಂಡಿಯಿಂದ ಮೇಡಮ್. ಜಮಖಂಡಿಯಿಂದ ಗೊತ್ತಾಯ್ತು, ಏನ್ ಕೆಲ್ಸ ಮಾಡೋದು ನೀವು ಅಂತ ಕೇಳ್ತಾ ಇದೀನಿ. ಕಟಿಂಗ್ ಐತ್ರಿ ಮೇಡಮ್. ನಿಮ್ದು ಕಟಿಂಗ್ ಶಾಪೇನಾ? ಹೌದು. ಕಟಿಂಗ್ ಶಾಪೇನಾ? ಹೌದು ಮೇಡಮ್. ನಾನ್ ಕೇಳ್ದೆ ನಿಮ್ ಫ್ರೆಂಡಿಗೆ, ಯಾರು ಬಂದ್ರು ಅರ್ಧ ಗುಂಡ ಹೊಡ್ದ್ ಕೊಡಪ್ಪ ಅದ್ ಗುರು ಅಂತ ಕೇಳಿದ್ರೆ ಮಾಡ್ಕೊಡ್ತೀರಾ? ಅರ್ಧ ಗುಂಡ ಹೊಡ್ಕೊಡಪ್ಪ ಅಂತಂದ್ರೆ ಮಾಡ್ಕೊಡ್ತೀರಾ? ಹಲೋ, ಕಟ್ಟಾಯ್ತಾ?
ಕಟ್ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಸ್ಟೋರಿ ಟು ಬಿ